ಸಿಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಲಕ್ಷ್ಮೀ ಗಾದ್ಗಿ. ಇಂದಿನ ಮುಖ್ಯಾಂಶಗಳು: ಈಸ್ಟರ್ ಹಬ್ಬ, ಚರ್ಚ್ನಲ್ಲಿ ಕ್ರೈಸ್ತ ಸಮುದಾಯದವರಿಂದ ನಡೆದ ಸಾಮೂಹಿಕ ವಿಶೇಷ ಪ್ರಾರ್ಥನೆ. ರಾಜ್ಯ ಪತ್ರಕರ್ತರ ಸಮ್ಮೇಳನ ರಾಜ್ಯಕ್ಕೆ ಮಾದರಿಯಾಗಬೇಕು, ಶಿವಾನಂದ ತಗಡು. ಸಮ್ಮೇಳನಕ್ಕೆ ಆಗಮಿಸುವ ಅತಿಥಿ ಗಣ್ಯರಿಗೆ ಸಮಸ್ಯೆಯಾಗದಂತೆ ನೋಡಿಕೊಳ್ಳಿ, ಶಿವಾನಂದ ತಗಡೂರು. ಕ್ರೈಸ್ತ ಸಮುದಾಯದ ಪವಿತ್ರ ಹಾಗೂ ಮಹತ್ವದ ಈಸ್ಟರ್ ಹಬ್ಬವು ನಗರದ ಸೇರಿದಂತೆ ಜಿಲ್ಲಾದ್ಯಂತ ಅರ್ಥಪೂರ್ಣವಾಗಿ ಆಚರಿಸಿದರು. ಭಾನುವಾರ ನಗರದ ಸೈಂಟ್ ಪೌಲ್ ಮೆಥೋಡಿಸ್ಟ್ ಚರ್ಚ್ನಲ್ಲಿ ನಗರ ಹಾಗೂ ಜಿಲ್ಲೆಯ ವಿವಿಧ ಗ್ರಾಮಗಳಿಂದ ಆಗಮಿಸಿ ಕ್ರೈಸ್ತರ ವಿಶೇಷ ಸಾಮೂಹಿಕ ಪ್ರಾರ್ಥನೆ ನಡೆಸಿದರು. ಇದೇ ಧರ್ಮಗುರುಗಳು ಯೇಸು ಕ್ರಿಸ್ತನ ಸಂದೇಶಗಳನ್ನು ಸವಿಸ್ತಾರವಾಗಿ ಮನಮುಟ್ಟುವಂತೆ ತಿಳಿಸಿದರು. ಪ್ರಾರ್ಥನೆಯಲ್ಲಿ ಸಹಸ್ರಾರು ಪುರುಷರು, ಮಾತೆಯರು, ಯುವತಿಯರು, ಯುವಕರು ಹಾಗೂ ಚಿಕ್ಕ ಮಕ್ಕಳು ಭಾಗವಹಿಸಿ ಏಕಚಿತ್ತದಿಂದ ಧರ್ಮಗುರುಗಳ ಸಂದೇಶವನ್ನು ಆಲಿಸಿದರು. ಮಕ್ಕಳು ದೇವರ ಕೃಪೆಗಳ ಸಂಪರ್ಕಗೊಂಡು ಕ್ರಿಸ್ತನ ಪವಿತ್ರ ಸಭೆಯಲ್ಲಿ ನಮ್ಮ ಪ್ರಭುವಾದ ದೇವರಿಗೆ ನೀವು ನಿಮ್ಮ ಕೂಸುಗಳನ್ನು ಕ್ರೈಸ್ತ ದೇವರು ನಿಮ್ಮ ಕೆಲಸವು ಕರ್ತವ್ಯವು ಎಂಬುದು ಲಕ್ಷ್ಯ. ಸಾರ್ವಜನಿಕ ಆರಾಧನೆಗಾಗಿ ದೇವಸ್ಥಾನಕ್ಕೆ ಬರುವಂತೆಯೂ ಸ್ವಕೀಯವಾಗಿ ಇಡೀ ಜಗತ್ತು ಇತಿಹಾಸದಲ್ಲಿ ಫಸ್ಟ್ ಟೈಮ್ ಇನ್ ದ ಹಿಸ್ಟರಿ, ಪ್ರಪಂಚದ ಇತಿಹಾಸದಲ್ಲಿಯೇ ಎಲ್ಲ ಮುಚ್ಚಲ್ಪಟ್ಟ ಸಮಾಧಿಗಳಲ್ಲಿ ಒಂದು ಸಮಾಧಿ ತೆರೆಯಲ್ಪಟ್ಟಿದೆ. ಅದು ಯೇಸು ಕ್ರಿಸ್ತನ ಸಮಾಧಿ. ಆ ಸಮಾಧಿ ಒಳಗೆ ಯೇಸು ಇಲ್ಲ, ಆತನು ಎದ್ದಿದ್ದಾನೆ. ಈ ಸಂದೇಶ ಇಡೀ ಜಗತ್ತಿಗೆಲ್ಲ ಸಾರಲ್ಪಟ್ಟಿದೆ ಮತ್ತು ಆತನ ಬರುವಿಕೆಯು ಅತ್ಯಂತ ನಿಕಟವಾಗಿದೆ. ಎರಡನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳೋಣ. ಈ ಪುನರುತ್ಥಾನ ಅರ್ಥ ಮಾಡಿಕೊಳ್ಳಬೇಕಾದ್ರೆ ಸ್ವಲ್ಪ ನಾವು ಹಿನ್ನೆಲೆ ನಾವು ಸ್ವಲ್ಪ ಭಾಗ ನೋಡೋಣ. ಅದು ಬ್ರೀಫ್ ಆಗಿ ಅವ್ರ ಹತ್ರನೇ ಹೋಗ್ತಾನೆ. ಯೇಸು ಸ್ವಾಮಿ ಚರ್ಚೆ ಮಾಡುವವರ ಸಂಗಡ ಯೇಸು ಸ್ವಾಮಿ ಅವ್ರ ಜೊತೆ ಸುಮಾರು 6.5 ಮೈಲು ನಡೆಯಲಿಲ್ಲ. ಸುಮ್ಮನೆ ಆತನು ನಡೆಯಲಿಲ್ಲ. ಯೇಸು ಸ್ವಾಮಿಗೆ ಅವ್ರು ಬೇಕಾಗಿತ್ತು. ಅದಕ್ಕೆ ಯೇಸು ಸ್ವಾಮಿ ಅವ್ರ ಹತ್ರ ಹೋಗಿದ್ದಾನೆ. ನಾನು ಎದ್ದಿದ್ದೇನೆ ಎಂಬುದಾಗಿ ತೋರಿಸಿಕೊಳ್ಳಬೇಕಾಗಿತ್ತು ಯೇಸು ಸ್ವಾಮಿ. ಒಂದು ವೇಳೆ ಯೇಸು ಸ್ವಾಮಿ ಪರಲೋಕಕ್ಕೆ ಹೋದ್ರೆ ಯೇಸು ಸ್ವಾಮಿ ಮಿಷನ್ ಏನಾಯ್ತು? ಯೇಸು ಸ್ವಾಮಿ ಮಿಷನ್ ಅಲ್ಲಿ ಮುಂದೆ ಹೋಗ್ತಾ ಇರಲಿಲ್ಲ. ಅದಕ್ಕೆ ಯೇಸು ಸ್ವಾಮಿ ಪದೇ ಅವ್ರಿಗೆ ಕಾಣಿಸ್ಕೊಳ್ತಾ ಇದ್ದಾನೆ. ಇಲ್ಲಿ 2 ಕಾಣಿಸ್ಕೊಂಡ, ಅಲ್ಲಿ ಸ್ತ್ರೀಯರನ್ನು ಕಾಣಿಸ್ಕೊಂಡ್ರು. ಇಲ್ಲಿ 12 ಮಂದಿ ಶಿಷ್ಯರ ಬಳಿಗೆ ಯೇಸು ಸ್ವಾಮಿ ಮತ್ತೆ ಬರ್ತಾನ್ರಿ. ಮತ್ತೆ ಅವ್ರ ಮನೆಯಲ್ಲಿ ಅಡಗಿಕೊಂಡು ಕೂತಾಗ ಯೇಸು ಸ್ವಾಮಿ ಬಂದು ನಿಮಗೆ ಶುಭವಾಗಲಿ, ನಿಮಗೆ ಶಾಂತಿ ಆಗಲಿ, ನಿಮಗೆ ಶುಭವಾಗಲಿ ಅಂತ ಹೇಳಿದ್ರು. ಏಪ್ರಿಲ್ 11 ಮತ್ತು 12ರಂದು ನಡೆಯಲಿರುವ 40ನೇ ರಾಜ್ಯ ಪತ್ರಕರ್ತರ ಸಮ್ಮೇಳನ ರಾಜ್ಯಕ್ಕೆ ಮಾದರಿಯಾಗಬೇಕು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಶಿವಾನಂದ ತಗಡೂರು ಹೇಳಿದರು. ಸೋಮವಾರ ಇಲ್ಲಿಯ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸಮ್ಮೇಳನದ ಪೂರ್ವ ಸಿದ್ಧತೆ ಹಾಗೂ ರೂಪರೇಷೆಗಳ ಕುರಿತು ವಿವಿಧ ಸಮಿತಿಗಳ ಸದಸ್ಯರೊಂದಿಗೆ ಸುದೀರ್ಘವಾಗಿ ಚರ್ಚಿಸಿ ಬಳಿಕ ಮಾಧ್ಯಮದವರೊಂದಿಗೆ ಅವರು ಮಾತನಾಡಿದರು. ಸಮ್ಮೇಳನಕ್ಕಾಗಿ ವಿವಿಧ ಸಮಿತಿಗಳು ರಚಿಸಿ ಅವರವರಿಗೆ ಜವಾಬ್ದಾರಿಯನ್ನು ವಹಿಸಿಕೊಟ್ಟಿದ್ದು, ಅದನ್ನು ಅರಿತುಕೊಂಡು ಎಲ್ಲರೂ ಒಟ್ಟಿಗೆ ಸೇರಿ ಕೆಲಸ ಮಾಡುವ ಮುಖಾಂತರ ಸಮ್ಮೇಳನ ಯಶಸ್ವಿಯಾಗಿ ಮಾಡಬೇಕು ಎಂದು ಮನವಿ ಮಾಡಿದರು. ಏಪ್ರಿಲ್ 11ರಂದು ಸಮ್ಮೇಳನದ ಉದ್ಘಾಟನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೆರವೇರಿಸುವರು. ಜಿಲ್ಲಾ ಉಸ್ತುವಾರಿ ಸಚಿವರು, ಇತರೆ ಸಚಿವರು, ಅತಿಥಿ ಗಣ್ಯರು ಭಾಗವಹಿಸಲಿದ್ದಾರೆ ಎಂದರು. 2 ದಿನಗಳ ಕಾಲ ನಡೆಯಲಿರುವ ಸಮ್ಮೇಳನದ 4 ಗೋಷ್ಠಿಗಳನ್ನು ಆಯೋಜಿಸಲಾಗಿದ್ದು, ನಾಡಿನ ಹಿರಿಯ ಅನುಭವಿ ಪತ್ರಕರ್ತ ವಿಷಯಗಳ ಮೇಲೆ ಮಾತನಾಡಲಿದ್ದಾರೆ.
ರಾಜ್ಯದ ಗಡಿನಾಡು ಜಿಲ್ಲೆಯ ಸಮಸ್ಯೆಗಳ ಕುರಿತು ಪತ್ರಕರ್ತರ ಜವಾಬ್ದಾರಿ ಮತ್ತು ಸಹಕಾರದ ಪ್ರತಿನಿಧಿತ್ವ ಕುರಿತು ಸಂವಾದ ನಡೆಯಲಿದೆ. ಸಮಾರೋಪದಂದು ರಾಜ್ಯದಲ್ಲೂ ಪ್ರಶಸ್ತಿಯನ್ನು ಪಡೆದಿರುವ ಪತ್ರಕರ್ತರಿಗೆ ಸನ್ಮಾನ ಮಾಡಲಾಗುತ್ತದೆ ಎಂದು ಅವರು ತಿಳಿಸಿದರು. ಇದೇ ವೇಳೆ ಸಂಘದ ಜಿಲ್ಲಾಧ್ಯಕ್ಷ ಆನಂದೇವಪ್ಪ ಮಾತನಾಡಿ, ಸಮ್ಮೇಳನದ ಭರದ ಸಿದ್ಧತೆ ನಡೆಯುತ್ತಿದೆ. ಅರ್ಥಪೂರ್ಣವಾಗಿ ಆಚರಿಸಲು ಅಗತ್ಯವಿರುವ ವಿಷಯಗಳ ಕುರಿತು ಸಮಿತಿಗಳ ಪ್ರಮುಖರ ಹಾಗೂ ಸದಸ್ಯರ ಸಲಹೆಗಳನ್ನು ಪಡೆಯಲಾಗುತ್ತಿದೆ. ಆ ನಿಟ್ಟಿನಲ್ಲಿ ಸೋಮವಾರ ವಸತಿ, ಸಾರಿಗೆ, ಮೆರವಣಿಗೆ ಸಮಿತಿಗಳ ಸದಸ್ಯರ ಪ್ರಮುಖರೊಂದಿಗೆ ಚರ್ಚಿಸಲಾಯಿತು ಎಂದರು. ಜವಾಬ್ದಾರಿಯಲ್ಲಿ ಅದು ಮಾಡ್ತೀವಿ. ಗಡಿಭಾಗದ ಸಮಸ್ಯೆಗಳ ಪತ್ರಿಕೆಗಳಿಂದ ಹಿಡಿದು ಮತ್ತು ಬೇರೆ ಬೇರೆ ಅನೇಕ ಕಾರಣಕ್ಕಾಗಿ ಪತ್ರಕರ್ತರಿಗೆ ಏನು ಸೌಲಭ್ಯಗಳು ಸಿಗಬೇಕಾಗಿದೆ ಅದು ಇನ್ನೂ ಯಾವ್ಯಾವ ಸಿಕ್ಕಿಲ್ಲ ಅದೆಲ್ಲವನ್ನೂ ಕೂಡ ಅಲ್ಲಿ ಪ್ರಸ್ತಾಪ ಮಾಡ್ತೀವಿ, ಹಕ್ಕೊತ್ತಾಯವನ್ನು ಮಾಡ್ತೀವಿ. ಥ್ಯಾಂಕ್ ಯು. ಪ್ರತಿಯೊಬ್ಬರು ಒಂದೊಂದು ಅಂಗ ಕೂಡ ಮುಖ್ಯ. ಅವರ ಕೆಲಸಗಳನ್ನು ಒಂದು ವಸತಿ ಕಮಿಟಿ ಕೆಲಸ ಮಾಡೋದು ಮುಖ್ಯ, ಹಾಗೆ ಸಾರಿಗೆ ಕಮಿಟಿಯವರು ಮುಖ್ಯ. ಪ್ರತಿಯೊಬ್ಬರು ಒಂದೊಂದು ಅವರವ್ರ ಜವಾಬ್ದಾರಿಗಳು ಮುಖ್ಯ. ಅವರ ಜವಾಬ್ದಾರಿಯನ್ನು ಅರಿತು ಕೆಲಸ ಮಾಡಿದರೆ ಎಲ್ಲ ಸಮ್ಮೇಳನ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಎಲ್ಲ ಒಟ್ಟುಗೂಡಿದರೆ ಹನಿಗೂಡಿದರೆ ಅಲ್ಲ ಅಂತಾರಲ್ಲ, ಹಾಗೆ ಎಲ್ಲ ಒಟ್ಟುಗೂಡಿದರೆ ಸಮ್ಮೇಳನ ಅರ್ಥಪೂರ್ಣವಾಗುತ್ತೆ. ಹಾಗಾಗಿ ಮತ್ತೆ ಬೀದರ್ಗೆ ಎಂದು ಸಮ್ಮೇಳನ ಬರುತ್ತೋ ಗೊತ್ತಿಲ್ಲ. 20 ವರ್ಷಗಳ ನಂತರ ಇಲ್ಲಿ ಸಮ್ಮೇಳನ ಸಿಕ್ಕಿದೆ. ಇದನ್ನು ಅರ್ಥಪೂರ್ಣವಾಗಿ ಮಾಡುವಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಒಟ್ಟಾಗಿ ಇದರಲ್ಲಿ ತುಂಬ ಜನ ಪತ್ರಕರ್ತರನ್ನು ನಾವು ಇನ್ವೈಟ್ ಮಾಡಿದ್ದೀವಿ. ಅದರಲ್ಲಿ ಕನ್ನಡಪ್ರಭ ಪತ್ರಿಕೆಯ ಎಡಿಟರ್ ರವಿ ಹೆಗಡೆ ಅವರು, ಪ್ರಜಾವಾಣಿ ಪತ್ರಿಕೆ ಎಡಿಟರ್ ಆದಂಥ ರವೀಂದ್ರ ಭಟ್ ಅವರು, ವಿಜಯವಾಣಿ ಎಡಿಟರ್ ಆದಂಥ ಚೆನ್ನೇಗೌಡ ಅವರು, ಅದರ ಆಚೆಗೆ ಪ್ರಶಾಂತ್ ನಾಥ್ ಅವರು, ಅದೇ ರಾಮು ಪಾಟೀಲ್ ಅವರು, ಈ ಥರದ ಅನೇಕ ಸುದ್ದಿ ಮನೆಯಲ್ಲಿ ಹಿರಿಯ ಗಣ್ಯರೆಲ್ಲ ಇಲ್ಲಿ ಭಾಗವಹಿಸ್ತಾರೆ. ಹಾಗೆ ವಿಶ್ವೇಶ್ವರ ಭಟ್ರು, ವಿಶ್ವವಾಣಿಯ ಎಡಿಟರ್ ಆದಂಥ ವಿಶ್ವೇಶ್ವರ ಭಟ್ರು ಕೂಡ ಈ ಸಮ್ಮೇಳನದಲ್ಲಿ ಭಾಗವಹಿಸ್ತಾರೆ. ರಾಜ್ಯ ಪತ್ರಕರ್ತರ ಸಮ್ಮೇಳನಕ್ಕೆ ನಾಡಿನ ಹಲವು ಕಡೆಯಿಂದ ಆಗಮಿಸುವ ಪತ್ರಕರ್ತರಿಗೆ ಯಾವುದೇ ರೀತಿ ಸಮಸ್ಯೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರು ತಿಳಿಸಿದರು. ಇಲ್ಲಿಯ ಪತ್ರಿಕಾ ಭವನದಲ್ಲಿ ಸೋಮವಾರ ಸಮ್ಮೇಳನಕ್ಕೆ ಪ್ರಯುಕ್ತ ರಚಿಸಿದ ಉಪಸಮಿತಿಗಳ ಪ್ರಮುಖರ ಮತ್ತು ಸದಸ್ಯರೊಂದಿಗೆ ನಡೆದ ಚರ್ಚೆ ಸಭೆಯಲ್ಲಿ ಮಾತನಾಡಿ, ನಮ್ಮಲ್ಲಿ ಯಾವ ಭಿನ್ನಾಭಿಪ್ರಾಯಗಳು ಏನಿದ್ದರೂ ಅವುಗಳನ್ನು ಬದಿಗಿಟ್ಟು ಎಲ್ಲರೂ ಒಟ್ಟಿಗೆ ಸೇರಿ ಮಾಡುವ ಮುಖಾಂತರ ಸಮ್ಮೇಳನ ಯಶಸ್ವಿಯಾಗಬೇಕು ಎಂದರು. ಬೇರೆ ಬೇರೆ ಜಿಲ್ಲೆಗಳಿಂದ ಸಮ್ಮೇಳನಕ್ಕೆ ಆಗಮಿಸಲಿರುವ ಪತ್ರಕರ್ತರಿಗೆ ವಸತಿ, ಸಾರಿಗೆ ಸೇರಿದಂತೆ ಇತರೆ ವ್ಯವಸ್ಥೆಯು ಸರಿಯಾದ ರೀತಿಯಲ್ಲಿ ಮಾಡಿ ಒಳ್ಳೆಯ ಹೆಸರು ಬರುವಂತೆ ಮಾಡಲು ಮನವಿ ಮಾಡಿದ್ದರು. ಹೆಸರು ನೋಂದಣಿಯ ಜಿಲ್ಲೆಯ ಪತ್ರಕರ್ತರ ನೋಂದಾಯಿಸುವ ಅಗತ್ಯ ಇಲ್ಲ, ಆದರೆ ಬೇರೆ ಜಿಲ್ಲೆಗಳಿಂದ ಬರುವ ಪತ್ರಕರ್ತರಿಗೆ ಕಡ್ಡಾಯವಾಗಿ ನೋಂದಣಿ ಮಾಡಿಸಲೇಬೇಕು ಎಂದು ತಿಳಿಸಿದರು. ಇದೇ ವೇಳೆ ಸಾರಿಗೆ, ವಸತಿ ಮತ್ತು ಮೆರವಣಿಗೆ ಸಮಿತಿಯ ಪ್ರಧಾನ ಸಂಚಾಲಕರೊಂದಿಗೆ ಚರ್ಚಿಸಿ ಈಗಾಗಲೇ ಸಿದ್ಧಪಡಿಸಿಕೊಂಡಿರುವ ಮತ್ತು ಇನ್ನೂ ಏನು ಅಗತ್ಯವಿದೆ ಎನ್ನುವ ವಿಷಯಗಳ ಕುರಿತು ಚರ್ಚಿಸಿದರು. ಸಾರಿಗೆ ಸಮಿತಿ ಪ್ರಧಾನ ಸಂಚಾಲಕ ಪೃಥ್ವಿ, ವಸತಿ ಸಮಿತಿ ಪ್ರಧಾನ ಸಂಚಾಲಕ ಬಸವರಾಜ್ ಕಾಮಶೆಟ್ಟಿ, ಮೆರವಣಿಗೆ ಸಮಿತಿ ಪ್ರಧಾನ ಸಂಚಾಲಕ ಡಾಕ್ಟರ್ ರಜನೀಶ್ ವಾಲಿ, ವಿಜಯಕುಮಾರ್ ಸೋನಾರೆ ಅವರು ಮಾತನಾಡಿ ಸಿದ್ಧತೆಯ ಕುರಿತು ಅಧ್ಯಕ್ಷರಿಗೆ ಮಾಹಿತಿ ನೀಡಿದರು. ಸಭೆಯಲ್ಲಿ ಜಿಲ್ಲಾಧ್ಯಕ್ಷ ಆನಂದ್ ದೇವಪ್ಪ, ಅಶೋಕ್ ಕರಂಜಿ, ಅನಿಲ್ ಕುಮಾರ್ ಪಾಟೀಲ್, ಸುನಿಲ್ ಕುಲಕರ್ಣಿ, ಅಪ್ಪಾರಾವ್ ಸೌದಿ, ಸಿದ್ದರಾಮಯ್ಯ ಸ್ವಾಮಿ, ಶಿವಕುಮಾರ್ ಸ್ವಾಮಿ ಮತ್ತಿತರರು ಇದ್ದರು. ಇದೇ ವೇಳೆ ರಾಜ್ಯಾಧ್ಯಕ್ಷರು ಸಾರಿಗೆ, ರಸ್ತೆ ಮಾರ್ಗ ಹಾಗೂ ಪ್ರವಾಸ ತಾಣಗಳ ಹೋಗುವ ಮಾಹಿತಿಯುಳ್ಳ ಲೋಗೋ ಕರಪತ್ರ ಬಿಡುಗಡೆ ಮಾಡಿದರು. ಏನಕ್ಕೆ ಹೇಳ್ತಾ ಇದಾರೆ ಅಂದ್ರೆ, ಬೆಳಿಗ್ಗೆ 9 ಗಂಟೆಗೆ ಜನ ಕಮ್ಮಿ ಬರ್ತಾರೆ ಸರ್. ಅದಕ್ಕೆ ಜನ ಸಡನ್ ಆಗಿ ಕಮ್ಮಿ ಕಾಣಿಸ್ಬಾರ್ದು. ತಂಡಗಳಿದ್ದರೂ ತಂಡಗಳು ಜಾಸ್ತಿ ಕಾಣಿಸ್ತವೆ, ಜನರು ಕಾಣಿಸ್ತಾರೆ. ಸ್ಟಾರ್ಟ್ ಮಾಡಿ, ಅದು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಇದೆ. ಅದಕ್ಕೆ ಬಿಟ್ಟು ಮತ್ತೆ ನಮ್ದು ಏನು ಅಡಚಣೆ ಇಲ್ಲ ಸರ್. 100% ನಿಮ್ಮ ನಂಬಿಕೆಯನ್ನು ಪೂರೈಸ್ಕೊಡ್ತೀವಿ ಸರ್. ನನ್ನದ ಮೆರಗನ್ನು ಹೆಚ್ಚಿಸಲಿಕ್ಕೆ ಏನೆಲ್ಲ ಸಾಧ್ಯ ಇದೆ ಅದನ್ನು ಮಾಡಲಿಕ್ಕೆ ಸಾಧ್ಯ ಇರೋದು ಸಬ್ ಕಮಿಟಿಗಳಿಂದ. ಆ ಸಬ್ ಕಮಿಟಿಗಳು ಸೋನಾರ್ ಅವರು ಹೇಳಿದ್ರಿಲ್ಲ ಸರ್, ಸಭೆ ಮಾಡಬೇಕಂತ ರಾಜ್ಯಾಧ್ಯಕ್ಷರು ಸಭೆ ಮಾಡ್ತಾ ಇದ್ದಾರೆ. ಯಾಕಂದರೆ ಸಭೆ ಮಾಡ್ಬೋದ ಕೂಡಲೇ ಈಗ ಟೈಮ್ ಇಲ್ಲ, ಕೆಲಸ ಮಾಡೋದು ಟೈಮ್ ಇದೆ. ಈಗ ಭಾಳಷ್ಟು ಕೆಲಸ ಇದೆ, ಭಾಳಷ್ಟು ಒತ್ತಡ ಇದೆ ಒಂದೊಂದು. ಯಾಕಂತಂದರೆ ಇವತ್ತು ರಾಜ್ಯಾಧ್ಯಕ್ಷರಿಗೆ ಅನುಭವ ಇದೆ ಯಾವ ರೀತಿ ಕೆಲಸ ಮಾಡಬೇಕು, ಯಾವ ರೀತಿ ಸಂಬಳ ಮಾಡ್ಬೇಕಂತ. ಆದರೆ ನಾವಿಲ್ಲಿರುವಂಥ ಭಾಳ ಜನ ಹೊಸಬ್ರು ಇದ್ದೀವಿ. ನಮಗೆ ಏನು ಮಾಡಿದರೆ ಈ ಸಂಬಳನ ಯಶಸ್ವಿ ಆಗುತ್ತೆ ಅಂತ ಇನ್ನೂ ಅಷ್ಟು ಪರಿಪೂರ್ಣ ಜ್ಞಾನ ಇಲ್ಲ. ಪ್ರತಿಯೊಂದಕ್ಕೂ ರಾಜ್ಯಾಧ್ಯಕ್ಷರಿಗೆ ಫೋನ್ ಮಾಡಿ ಇದು ಹೆಂಗೆ ಮಾಡ್ಬೇಕು, ಅದು ಹೆಂಗೆ ಮಾಡಬೇಕಂತ ಕೇಳೋಕ್ಕೂ ಆಗಲ್ಲ. ದಿನ ಬೆಳಗ್ಗೆ ಎದ್ದ ತಕ್ಷಣ ದಿನ ಒಂದು ಹೊಸ ಐಡಿಯಾ ತಲೆಯಲ್ಲಿ ಬರ್ತಾ ಇದೆ. ಬಟ್ ಐಡಿಯಾ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಭಾಳಷ್ಟು ಸಮಸ್ಯೆಗಳು ಕೂಡ ಇದೆ. ಇವತ್ತಿಗೆ ನಾವು ಶಾಹಿನ್ ಸಂಸ್ಥೆಗೆ ಹೋಗಿ ರಾಜ್ಯಾಧ್ಯಕ್ಷರು ನಾವೆಲ್ಲ ಹೋದಾಗ ಒಂದು ಸಾರಿಗೆ ಸಂಸ್ಥೆದು, ಒಂದು ಸಾರಿಗೆ ಅಂತಂದರೆ ಯಾವ ರೀತಿ ರೈಲ್ವೆ ಸ್ಟೇಷನಿಂದ ಲಾಡ್ಜಿಗೆ ಬಿಡಬೇಕು, ಲಾಡ್ಜ್ನಿಂದ ಯಾವ ರೀತಿ ಫಂಕ್ಷನ್ ಹಾಲಿಗೆ ಕರ್ಕೊಂಡು ಹೋಗ್ಬೇಕು ಅಂತ ನಾವು ವಿಚಾರ ಮಾಡ್ಕೊಂಡು ಕೂತಾಗ ನಮ್ಗೆ ಅಷ್ಟು ಈಸಿ ಕೆಲಸ ಅಂತ ಅನಿಸ್ಲಿಲ್ಲ. ನಾವು ಭಾಳ ಲೇಟ್ ಮಾಡಿದೀವಿ ಇರ್ತಾ ಇದೆ. ನಿಜವಾಗ್ಲೂ ರಾಜ್ಯಾಧ್ಯಕ್ಷರು ಹೇಳಿದಾಗ ಇದು ನಮ್ಮ ಬೀದರ್ನ ಹಬ್ಬ.
ಈ ಹಬ್ಬದಲ್ಲಿ ಭಾಳ ನಾವು ಸಂಭ್ರಮದಿಂದ ಇರಬೇಕು. ಮತ್ತು ನಮ್ಮ ರಜೇಶ್ವರಿ ಅವ್ರಿಗೆ ದಿನ ನಾವು ಫೋನ್ ಮಾಡ್ತಾ ಇದ್ದೀವಿ. ಮೆರವಣಿಗೆನೇ ಭಾಳ ಇಂಪಾರ್ಟೆಂಟ್. ಮೆರವಣಿಗೆ ಉದ್ಘಾಟನೆ ಸರಿಗಾಯಿತು ಅಂದ್ರೆ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಯಶಸ್ವಿ ಆಯಿತು ಅಂತಂದ್ರೆ, ಯಾವುದೇ ಕಾರ್ಯಕ್ರಮ ಬೆಳಗ್ಗೆ ಮೆರವಣಿಗೆ ಸ್ಟಾರ್ಟ್ ಆಯಿತು ಅಂದ್ರೆ ಅದು ಕಾರ್ಯಕ್ರಮ ಯಶಸ್ವಿ ಆಯಿತು, ಅದು ದೊಡ್ಡ ಕಾರ್ಯಕ್ರಮದಾಗ. ಅದಕ್ಕೆ ಮಾನ್ಯ ಜಿಲ್ಲಾಧ್ಯಕ್ಷರಿಗೆ ಇವತ್ತು ಬೆಳಗ್ಗೆ ನಾನು ಕೇಳಿದಾಗ ಆ ಜಿಲ್ಲಾಧಿಕಾರಿಗಳು 10 ತಂಡ ಕೊಡ್ತೀವಿ ಅಂತ ಹೇಳಿದ್ರು. ನಾನು ಸಿದ್ದರಾಮ್ ಸಿಂಧೆ, ಯಾಕಂದ್ರೆ ನಾನು ಅವ್ರು ಕೂಡ ಇಮಿಡಿಯೇಟ್ ಆಗಿ ಸರ್ಚ್ ಮಾಡ್ತೀನಿ. ಸಿದ್ದರಾಮ್ ಸಿಂಧೆಗೆ ಫೋನ್ ಮಾಡಿದೆ, 3 ತಂಡಗಳು ಮಾತ್ರ ಕೊಡ್ತೀವಿ ಅಂತ ಹೇಳಿದ್ರು ಬೆಳಗ್ಗೆ. ಯಾಕಂದ್ರೆ ಕನ್ಫರ್ಮ್ ಮಾಡ್ಕೋಬೇಕಲ್ಲ, 3 ತಂಡ, ಒಂದು ಲಮಡಿ ತಂಡ, ಒಂದು ಬ್ಯಾಂಡು, ಒಂದು ನಾಡಗೀತೆ, ಇದು ಕನ್ಫರ್ಮ್. ರಾಜ್ಯದಿಂದ 4 ತಂಡಗಳು ಇಲ್ಲಿ ತನಕ ಅಪ್ರೂವಲ್ ಬಂದಿಲ್ಲ. ಅದು ನಿಮಗೇನಾದ್ರು ಕನ್ಫರ್ಮ್ ಇದ್ರೆ ಕೊಡಬೇಕು. ಇರ್ಲಕ್ಕೆ 3 ತಂಡಗಳು. ನಾನು ರಾಜ್ಯಾಧ್ಯಕ್ಷರು ಜಿಲ್ಲಾಧ್ಯಕ್ಷರು ಮನವಿ ಮಾಡ್ಕೊತಾ ಇದ್ದೀನಿ. ಸುಮಾರು 10 ತಂಡಗಳು ಮೆರವಣಿಗೆಯಲ್ಲಿ ಇದ್ದು ಅಂದ್ರೆ, ನಿನ್ನೆ ನೀವು ಬಾಬು ಜಗಜೀವನ ಜಯಂತಿ ನೋಡಬೇಕಿತ್ತು. ನಮ್ಮ ಮೆರವಣಿಗೆ ಸಕ್ಸಸ್ ಆಯಿತು ಅಂದರೆ ನಮ್ಮ ರಂಗಮಂದಿರದಲ್ಲಿ 100 ಜನ ಇದ್ದರು, ಆದರೆ ಮೆರವಣಿಗೆಯಲ್ಲಿ 1000 ಜನ ಇದ್ದರು. ಆ 1000 ಜನ ಇದ್ದಾಗ ಮಾತ್ರ ಮೆರವಣಿಗೆ ಯಶಸ್ವಿ ಬರ್ತಕ್ಕಂಥದ್ದು. ಈಗಾಗಲೇ ನಮ್ಮ ಅಧ್ಯಕ್ಷ ನಾವು ಚರ್ಚೆ ಮಾಡಿದ್ದೀವಿ. 40 ಪಾರಿವಾಳಗಳು, 40 ಪಾರಿವಾಳಗಳಾಗ ರಾಜ್ಯ ಸಮ್ಮೇಳನ ಬರ್ತಕ್ಕಂಥದ್ದು. ಒಂದು ವೇದಿಕೆ ಮಾಡ್ತಾ ಇದ್ದೀವಿ ಇಲ್ಲಿ ಬಸವ ಸರ್ಕಲ್ ಹತ್ರ. ಬಸವ ಸರ್ಕಲ್ ವೇದಿಕೆ ಮೇಲೆ ರಾಜ್ಯಾಧ್ಯಕ್ಷರು, ಸಚಿವರು ಮತ್ತು ನಮ್ಮ ಜಿಲ್ಲಾ ಪದಾಧಿಕಾರಿ ಮತ್ತು ರಾಜ್ಯ ಸಮಿತಿ ಪದಾಧಿಕಾರಿ ಮ್ಯಾಲೆ ವೇದಿಕೆ ಮೇಲೆ ಇರ್ತಾರೆ. 40 ಪಾರಿವಾಳ ಕಾಲ 1 ಲಕ್ಷ ಚಿಟ್ಟಿಗಳು ಇರ್ತವೆ. ಅದನ್ನು ಎಟ್ ಎ ಟೈಮ್ ಅಲ್ಲಿ ವಾದ್ಯಗಳು ನುಡಿಸ್ತಕ್ಕಂಥ ಸಂದರ್ಭದಾಗ ನಮ್ಮ ಪಾರಿವಾಳ ಹಾರಿಸಿ ಉದ್ಘಾಟನೆ ವಿಶೇಷ ಮಾಡ್ತಕ್ಕಂಥದ್ದು. ಇನ್ನೊಂದು, ನಮ್ಮ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ನಾವೇನು ಮಾಡ್ತಾ ಇದ್ದೀವಿ, ಸುತ್ತಮುತ್ತ ಇರ್ತಕ್ಕಂಥ ಹೋಟೆಲ್ಗಳಿದ್ದಾವೆ, ಅಲ್ಲಿರ್ತಕ್ಕಂಥ ವ್ಯಾಪಾರಸ್ಥರಿದ್ದಾರೆ, ಅವರಿಗೆಲ್ಲ ಸಭೆ ಕರೆದು ರಂಗೋಲಿ ಹಾಕೊಳ್ಳೋದಾಗಲಿ ಅಥವಾ ನಾವು ಹೋಗ್ತಕ್ಕಂಥ ಸಂದರ್ಭದಲ್ಲಿ ರಥ ಹೊತ್ತು. ಇದರೊಂದಿಗೆ ನಮ್ಮ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.